ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತು SUPSC ಎಂಬ ಅದ್ಭುತವಾದ ಒಂದು ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಬೆಂಗಳೂರು ಮತ್ತು ಧಾರವಾಡ ಅವರ ಸಾರಥ್ಯದಲ್ಲಿ ಭರವಸೆ 2021 ಇದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಅಧಿಕಾರಿ ರವಿ ಡಿ ಚನ್ನನ್ ಅವರು ಸರ್ ಅವರ ಡ್ರಾಫ್ಟ್ ಇದು ಅಂದರೆ ಪ್ಲಾನ್ ಮಾಡಿಕೊಟ್ಟಿದ್ದೆ. ಅವರು ಈ ಥರ ಮಾಡ್ಕೊಂಡ್ರೆ ಹುಡುಗರಿಗೆ ಒಂದು ಆತ್ಮವಿಶ್ವಾಸ ಬೂಸ್ಟ್ ಆಗುತ್ತೆ ಅಂತ. ಆ ಕಾರಣಕ್ಕೆ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಮೊದಲನೇದಾಗಿ ನಾನು ಇದರೆಲ್ಲರ ಕಾರ್ಯಕ್ರಮದ ಮಾಸ್ಟರ್ ಮೈಂಡ್ ರವಿ ಡಿ ಚನ್ನನ್ ಸರ್ನ ತುಂಬುರದಿಂದ ಸ್ವಾಗತ ಮಾಡ್ತೀನಿ. ವೆಲ್ಕಮ್ ಸರ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ ಅನ್ನೋ ಒಂದು ಆತಂಕ ಬೇಡ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿಯೇ ಸೂಪರ್ ಕಾಪ್ ಕರ್ನಾಟಕದ ಸಿಂಗಂ ರವಿ ಡಿ ಚನ್ನನ್ ಸರ್ ಇದ್ದಾರೆ. ಸರ್ಗೆ ನಾನು ಪ್ರಶ್ನೋತ್ತರಗಳೊಂದಿಗೆ ಆರಂಭ ಮಾಡ್ತೀನಿ. ಆನಂತರ ಅವರು ಆ ಪ್ರಶ್ನೆ ಉತ್ತರ ನೀಡುವಾಗಲೇ ನಿಮಗೆ ಏನು ಬೇಕು ಆ ಫೋಕಸ್ ಪಾಯಿಂಟ್ಗಳನ್ನು ಕೊಡ್ತಾ ಬರ್ತಾರೆ. ಸರ್, ನಾನು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಅನ್ಕೋತೀನಿ, ಆದರೆ ನಿರಂತರತೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದಕ್ಕೇನಾದರೂ ಮಾರ್ಗದರ್ಶನ ಕೊಡ್ತೀರಾ ಅಂತ? ನಿರಂತರ ಪ್ರಯತ್ನ ಮತ್ತು ತೀವ್ರತೆ ಇಲ್ಲ, ಬ್ರೇಕಪ್ ಆಗುತ್ತೆ ಅನ್ನೋದು ಒಂದು ಗುರಿ ಅಥವಾ ಲಕ್ಷ್ಯವನ್ನ ಸಾಧಿಸುವ ಹಂಬಲ, ತವಕ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಉದಾಹರಣೆಗೆ, ಈಗ ನಾನು ನಾಳೆ ಅಪ್ಲಿಕೇಶನ್ ಹಾಕ್ತೆ, ಪರೀಕ್ಷೆ ಅದು KPSC ಆಗಿರಲಿ, UPSC ಆಗಿರಲಿ, FDA ಆಗಿರಲಿ, PSI ಆಗಿರಲಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರಲಿ, ಎಷ್ಟು ದಿನಗಳಿದೆ, ನಾನು ಕವರ್ ಮಾಡಬೇಕಾಗಿರ್ತಕ್ಕಂಥ ಸಿಲೆಬಸ್ ಪೋರ್ಷನ್ ಎಷ್ಟಿದೆ. ಭೈರಪ್ಪನವ್ರು ಹೇಳಿದ ಹಾಗೆ, ಅಥವಾ ನಮ್ಮ ನಾಗಾರ್ಜುನ ಗೌಡ ಮಾತನಾಡಿದ ಹಾಗೆ, ಅಥವಾ ನಮ್ಮ ಅಶ್ವಿನ್ ಅವರು ತಿಳಿಸಿದ ಹಾಗೆ, ಆ ಲಕ್ಷ್ಯ ನಮ್ದೇನಿದೆ, ನಾನು ಓದಬೇಕಾದ ಕಂಪ್ಲೀಟ್ ಕವರ್ ಮಾಡಬೇಕಾದ ಸಿಲೆಬಸ್ ಏನು, ಯೂನಿಟ್ ಟೆಸ್ಟ್ಗಳಂತೇನಿದೆ, ಅದನ್ನು ನಾನು ಮಾಡ್ತಿದ್ದೀನ. ಆ ಒಂದು ತಿಂಗಳನ್ನು ಅಥವಾ ಒಂದು ವರ್ಷವನ್ನು ಸ್ಪ್ಲಿಟ್ ಮಾಡಿಕೊಳ್ತಕ್ಕಂಥದ್ದು, ಸಬ್ಜೆಕ್ಟ್ ವಾರು, ವಿಷಯವಾರು, ಗಂಟೆವಾರು ಅದನ್ನು ಮಾಡಿ, ಅದಾದ ನಂತರ ನಮ್ಮನ್ನೇ ಬರೀ ಓದ್ತಾ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆ ಬ್ರೇಕಪ್ ಆಗುತ್ತೆ ಅಂತಂತಂದ್ರೆ, ನಿರ್ದಿಷ್ಟ ಪ್ಲಾನ್ ಆಫ್ ಆಕ್ಷನ್ ಪರೀಕ್ಷಾ ತಯಾರಿಗೆ ಇಲ್ಲದೆ ಹೋದಾಗ ಆ ಬ್ರೇಕಪ್ ಆಗುತ್ತೆ. ಒಂದು ವೇಳೆ ನನಗೆ ನನ್ನ ಹತ್ತಿರ ಇಷ್ಟು ಸಮಯ ಇದೆ, ಇಷ್ಟು ಸಿಲೆಬಸ್ ಕವರ್ ಮಾಡಬೇಕಾಗಿದೆ, ಅದನ್ನು ಪುನರ್ಮನನ ಮಾಡಿಕೊಳ್ಬೇಕಾಗಿದೆ ಅನ್ನೋದು ನನಗೆ ಗೊತ್ತಿತ್ತು ಅಂತಂದರೆ, ಉದಾಹರಣೆಗೆ ನಾನು ಪ್ರಿಪೇರ್ ಮಾಡಿದ್ದ ಹಾಗೆ ನನ್ನ ಹತ್ರ 9 ತಿಂಗಳಿದೆಯಪ್ಪ, ನಂದು ಪ್ರಿಲಿಮಿನರಿ ಇಷ್ಟು ಇದೆ, ಇವಾಗಿದೆ, ಮೇನ್ಸ್ ಇವಾಗ ಬರುತ್ತೆ, ಅದರ ಪೂರ್ವದಲ್ಲೇ ನನ್ನ ಪೂರ್ವ ತಯಾರಿ ಇಷ್ಟು ಆಗಬೇಕಾಗಿದೆ ಅಂದಿದ್ದಾಗ, ನನ್ನ ಲಕ್ಷ್ಯ ನನ್ನ ಗುರಿ ಕಡೆ ಇದ್ದರೆ ಪ್ರತಿ ಕ್ಷಣ ಪ್ರತಿ ಗಂಟೆ ನಾವು ಅದರ ಬಗ್ಗೆನೇ ಆಲೋಚನೆ ಮಾಡ್ತೀವಿ. ಬೇರೆ ಯಾವುದೂ ಕೂಡ ನಮ್ಮನ್ನು ಡಿವಿಯೇಟ್ ಮಾಡಲಿಕ್ಕೆ ನಮಗೆ ನಾವೇ ಬಿಟ್ಕೊಳ್ಳಲ್ಲ. ಇಲ್ಲಿ ಯಾವುದೋ ಬಾಹ್ಯ ವಾತಾವರಣ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದೆ. ನಾವೊಂದು ಸೆಷನ್ ಮಾಡ್ತೀವಿ, ಒಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ಅಲ್ಟಿಮೇಟ್ಲಿ ಪುಸ್ತಕದೊಂದಿಗೆ ಇರಬೇಕಾದ ವ್ಯಕ್ತಿ ಅವರೇ, ಓದಬೇಕಾದವರು ಅವರೇ, ಪರೀಕ್ಷೆ ಬರೀಬೇಕಾದವರು ಅವರೇ. 1 ವರ್ಷ 2 ವರ್ಷ 3 ವರ್ಷಗಳ ಕಾಲ ಪ್ರಿಪೇರ್ ಮಾಡಿದ್ದನ್ನು 3 ಗಂಟೆ ಅವಧಿಯಲ್ಲಿ ಕೇಳಿದ ಪ್ರಶ್ನೆಗೆ ಕೇಳಿದಷ್ಟೇ ಉತ್ತರ ಬರೆಯುವುದಿದೆಯಲ್ಲ, ಅದಕ್ಕೆ ತಯಾರಿ ಬಹಳ ಇರಬೇಕು. ಈ 100 ಮೀಟರ್ ಒಲಿಂಪಿಕ್ ಅಲ್ಲಿ ಸ್ಪ್ರಿಂಟ್ ಅಲ್ಲಿ 10 ಸೆಕೆಂಡ್ ಅಲ್ವೇ ಟಾರ್ಗೆಟ್ ರೆಕಾರ್ಡ್ ಟೈಮ್ 9.6. 9.6ಕ್ಕೆ ಅವನು ಸತತ ನಿರಂತರ ಪ್ರಯತ್ನ ಮಾಡಿರ್ತಾನೆ. ಆ 9.6 ಸೆಕೆಂಡ್ ಅನ್ನೋದು, ಅಥವಾ ನಾಳೆ ಆ ರೆಕಾರ್ಡ್ ಬ್ರೇಕ್ ಮಾಡಿ 9.5 ಸೆಕೆಂಡ್ಗೆ ಆ 1 ಸೆಕೆಂಡ್ ಇಳಿಕೆ ಮಾಡುವುದಿದೆಯಲ್ಲ, ಅದಕ್ಕೆ ಹಗಲಿ ರಾತ್ರಿ ವರ್ಷ ತಿಂಗಳು ಆಹಾರ ಸೇವನೆ, ನಿರಂತರ ಅಧ್ಯಯನ, ಇದೆಲ್ಲದರ ಒಟ್ಟು ಫಲಿತಾಂಶ ಆ 9.5 ಸೆಕೆಂಡಲ್ಲಿ ಬರುತ್ತೆ. ಸೊ ಆ ಲಕ್ಷ್ಯ ಇತ್ತು ಅಂತಂದ್ರೆ ಬ್ರೇಕಪ್ ಆಗಲ್ಲ. ನಮ್ಮನ್ನ ಎಚ್ಚರಿಸಬೇಕಾಗಿರುವುದು, ನಮ್ಮ ಡಿರೇಲ್ ಆಗದ ಹಾಗೆ ಕರೆಕ್ಟ್ ಟ್ರ್ಯಾಕ್ ಮೇಲೆ ಇಡಬೇಕಾಗಿರುವುದು ನಮ್ಮ ಗುರಿ. ನಾನು ಏನಾಗಬೇಕು ಅನ್ಕೊಂಡಿದ್ದೀನೋ ಆ ಲಕ್ಷ್ಯ, ಆ ಕನಸು, ಅದರ ತೀವ್ರತೆ. ಬ್ರೇಕಪ್ ಆಗ್ತಿದೆ ಅಂತಂದ್ರೆ ನಾನು ಅದಕ್ಕೆ 100% ಕೊಡ್ತಾ ಇಲ್ಲ ಅಂತ. ಸಿಂಪಲ್. ಬೀಜವನ್ನ ಬಿತ್ಬಿಟ್ಟು ಕಳೆ ತೆಗೆದು ಹೋದ್ರೆ ಫಲ ಬಂದ್ಬಿಡ್ತದ? ಒಂದ್ ವೇಳೆ ಫಲ ಬಂದ್ಮೇಲೆ ಅದನ್ನ ಕರೆಕ್ಟ್ ಆಗಿ ಹಾರ್ವೆಸ್ಟಿಂಗ್ ಮಾಡದೆ ಹೋದ್ರೆ ಬಿದ್ದು ಹಾಳಾಗುತ್ತೆ ತಾನೆ, ಕಸ ಆಗ್ಬಿಡುತ್ತೆ. ಹಣ್ಣು ಕೂಡ ಕಸ ಆಗ್ಬಿಡುತ್ತೆ, ಗೊಬ್ಬರ ಆಗ್ಬಿಡುತ್ತೆ. ಸರಿಯಾದ ಸಮಯಕ್ಕೆ ಅದನ್ನ ನಾವು ಕೀಳದೆ ಹೋದ್ರೆ. ಪರೀಕ್ಷಾ ಪೂರ್ವ ತಯಾರಿ, ಪರೀಕ್ಷಾ ಸಿದ್ಧತೆ, ಪರೀಕ್ಷೆಯನ್ನು ಬರೆಯುವುದು, ಯಶಸ್ಸನ್ನು ಪಡೆಯುವುದು ಕೂಡ ಒಂದು ಕೃಷಿ ಇದ್ದಂಗೆ. ಹಾಗೆ ಮಾಡಬೇಕು. ಹಾಗೆ ನಿರಂತರತೆ ಕಾಪಾಡ್ಕೋಬೇಕಂದ್ರೆ ನಮ್ಮ ಗುರಿ ಮತ್ತು ಆಟಿಟ್ಯೂಡ್ ಆ ರೀತಿ ಇರಬೇಕು. ಎಸ್ ಸರ್. ರವಿ ಚನ್ನನ್ ಸರ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಹುಡುಗರು. ದಿನಕ್ಕೆ ಎಷ್ಟು ಗಂಟೆ ಒಂದು ಸಾಮಾನ್ಯ ವಿದ್ಯಾರ್ಥಿ ಒಬ್ಬ ಪ್ರಿಪರೇಷನ್ಗೆ ತೊಡಗಿಸ್ಬೇಕು ಸರ್ ಅಂತ? ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಅದು ನಿರ್ಭರ ಆಗುತ್ತೆ, ಆಧಾರಿತ ಆಗುತ್ತೆ. ನನ್ನ ಈಗ ಗಾಡಿಗಳಿರ್ತವೆ, TVS ಸ್ಕೂಟರ್ದೇ ಕೆಪಾಸಿಟಿ ಬೇರೆ, ಸ್ಪ್ಲೆಂಡರ್ ಪ್ಲಸ್ ಇದ್ದೇ ಬೇರೆ, ಆಮೇಲೆ ಪ್ಯಾಷನ್ ಗಾಡಿದ್ ಬೇರೆ, ಬುಲೆಟ್ 350 ಬೇರೆ, 500 ಬೇರೆ,
ಹಾರ್ಲೆ ಡೇವಿಡ್ಸನ್ ಬೇರೆ. ಬೇರೆ ಬೇರೆ. ಎಸ್ ಸರ್, ಎಸ್ ಸರ್. ಸೊ ಅದು ಗೊತ್ತಾಗೋದು ನಾವು ಅದನ್ನ ಚಲಾಯಿಸಿದಾಗ. ಎಸ್ ಸರ್. ಸೊ ಹಾಗಾಗಿ ನಾನ್ ಅಪ್ಲೈ ಮಾಡ್ಕೊಂಡಿರೋದು, ನಾನ್ ಅನುಸರಿಸಿದ ಮಾರ್ಗದಿಂದ ಒಳಿತನ್ನ ನೀವು ಕಲಿಯಬಹುದು. ಯಥಾವತ್ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಬೆಸ್ಟ್. ಒಬ್ಬ ಬೆಸ್ಟ್ ಒಂದು ಮಾಡೆಲ್ ಇದೆಯಪ್ಪ, ನನ್ನ ಸಕ್ಸಸ್ಸಿನ ಒಂದು ಯಶಸ್ಸಿನ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ ಇದ್ದಾನೆ, ನಾನು ಪಾಲಿಸಬೇಕು ಅಂತಂದ್ರೆ ಇಫ್ ಯು ಕ್ಯಾನ್ ಫಾಲೋ ವೆಲ್ ಅಂಡ್ ಗುಡ್. ಬಟ್ ವಿ ಶುಡ್ ಆಲ್ವೇಸ್ ರಿಮೈಂಡ್ ಅವರ್ ಸೆಲ್ಫ್ ದಟ್ ನಾನೇ ರವಿಚಂದ್ರನ್ ಅವರೇ. ನಂದೊಂದು ಅದೇ USP ಅಂತ ನಂದೊಂದು ಇರುತ್ತೆ, ಸ್ಪೆಷಲ್ ಸ್ಕಿಲ್ ಅಂತ ಇರ್ತದೆ. ಲಕ್ಷಾಂತರ ಜನ ಕ್ರಿಕೆಟ್ ಆಡ್ತಾರೆ, ಬಟ್ 11 ಜನ ಮಾತ್ರ ಯಾಕೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಷನ್ ಆಗ್ತಾರೆ? ಎಷ್ಟೋ ಜನ ಒಲಿಂಪಿಕ್ಗೆ ತಯಾರಿ ಮಾಡ್ತಾರೆ, ಕೆಲವೇ ಜನ ಮಾತ್ರ ಯಾಕೆ ಪದಕವನ್ನು ಪಡಿತಾರೆ? 100 ಜನ ಟೆನ್ನಿಸ್ ಆಡ್ತಾರೆ, ಯಾಕೆ ಕಳೆದ ಒಂದು 3 ದಶಕಗಳಿಂದ ರೋಜರ್ ಫೆಡರರ್, ಜೊಕೋವಿಕ್ ಮತ್ತು ಅವ್ರು ಮಾತ್ರ ಯಾಕೆ? ಆ ಸ್ಪೆಷಲ್ ಕೌಶಲ್ಯ ಅನ್ನೋದು ಅವರನ್ನ ಆ ಮಟ್ಟಕ್ಕೆ ತೆಗೆದುಕೊಂಡು ಬರುತ್ತೆ. ಹಾಗಾಗಿ ನಾವು ಅದನ್ನ ಹುಡುಕೋಬೇಕು, ನಾನು ಯಾರು ಅಂತ. ಹೂ ಆಮ್ ಐ, ನಾನು ಎಲ್ಲಿ ನಿಲ್ತೀನಿ, ನನ್ನ ಶಕ್ತಿ ಏನು ಅಂತ. ಅದರ ಆಧಾರದ ಮೇಲೆ ದಿನಕ್ಕೆ ನಾನು 8 ಗಂಟೆ ಓದ್ತೀನ, 10 ಗಂಟೆ ಓದ್ತೀನ, 12 ಗಂಟೆ ಓದ್ತೀನ, 14 ಗಂಟೆ ಓದ್ತೀನ, 16 ಗಂಟೆ ಓದ್ದವರು ಇದ್ದಾರೆ. ನಂದು ಹೆಂಗಂದ್ರೆ ನಿದ್ದೆ ಬರೋವರೆಗೂ ಓದ್ತೇನೆ, ನಿದ್ದೆ ಬಂದ್ರೆ ಮಲಗಿಬಿಡ್ತೇನೆ. ನಿದ್ದೆ ಸಮಯಕ್ಕೆ ಪರಿಪೂರ್ಣ ನಿದ್ದೆ, ಓದೋ ಸಮಯಕ್ಕೆ ಪಕ್ಕ ಓದೋದು. ಆ ಗುಣಾತ್ಮಕ ಅಧ್ಯಯನ, ಅರ್ಥೈಸಿಕೊಳ್ಳುವಿಕೆ, ಅರ್ಥೈಸಿಕೊಂಡದ್ದನ್ನ ವಾಪಸ್ ಬರೆಯುವುದು, ಇದರಲ್ಲಿ ನಾನು ಎಷ್ಟು ನಿಪುಣ ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ಅಧ್ಯಯನ ಅನ್ನೋದು, ಅಭ್ಯಾಸ ಅನ್ನೋದು, ಪ್ರಾಕ್ಟೀಸ್ ಅನ್ನೋದು. ಓದಿದ್ದನ್ನ ಅರ್ಥೈಸಿಕೊಳ್ಳುವುದು, ಅರ್ಥೈಸಿಕೊಂಡಿದ್ದನ್ನು ವಾಪಸ್ ಬರೆಯೋದು. ಬರೀ ಓದ್ತಾ ಹೋಗಿ ನಾನು ಬರಿದೇ ಹೋದ್ರೆ ಎಲ್ಲಾ ನೆನಪಿರುತ್ತೆ, ಪರೀಕ್ಷಾ ಟೈಮ್ನಲ್ಲಿ ನೆನಪು ಹಾರಿಬಿಡುತ್ತೆ. ಪರೀಕ್ಷೆ ಹಾಲ್ ನಂತರ ಬಂದ್ರಾಗ ಅದು ನೆನಪಾಯ್ತದೆ, ಅಯ್ಯೋ ಅಂತೇಳಿ. ನನಗೂ ಹಾಗಾಗಿದೆ. ಓದಿದ್ದನ್ನ ನಾನೂ ಮರ್ತಿದ್ದೀನಿ. ಆದ್ರೆ ನಿರಂತರ ಅಧ್ಯಯನ, ವಿದ್ಯಾರ್ಥಿ ಅಥವಾ ಅಭ್ಯಾಸ ಅಂದ್ರೆ ನಿರಂತರ ಒಂದು ಕೆಲಸವನ್ನ ಮರಳಿ ಮಾಡುವುದೇ ಅಭ್ಯಾಸ. ಒಂದು ಪಾಠವನ್ನ ಮರಳಿ ಓದುವುದೇ ಅಭ್ಯಾಸ ಅಂತ ಕೊಟ್ಟಿರ್ತಾರಲ್ಲ. ಅಭ್ಯಾಸ ಅಂದ್ರೆ ಏನು? ಒಂದೇ ಕೆಲಸವನ್ನ ನಿರಂತರ ಮಾಡುವುದು. ಸೊ ಬ್ರೂಸ್ಲಿ ಒಂದೇನೋ ಹೇಳಿದ್ದಾರೆ, ಐ ಆಮ್ ನಾಟ್ ಅಫ್ರೇಡ್ ಆಫ್ ದಟ್ ಪರ್ಸನ್ ಹೂ ನೋಸ್ 1000 ಕಿಕ್ಸ್, ಬಟ್ ಐ ಆಮ್ ಅಫ್ರೇಡ್ ಆಫ್ ದಟ್ ಪರ್ಸನ್, ದಟ್ ಫೈಟರ್ ಹೂ ಹ್ಯಾಸ್ ಪ್ರಾಕ್ಟೀಸ್ಡ್ 1 kick 1000 times. ಅದೇ ಅಭ್ಯಾಸ. ಅಂದ್ರೆ ಒಂದನ್ನೇ ನಿರಂತರ ಯಾರು ಅಭ್ಯಾಸ ಮಾಡಿರ್ತಾರೋ ಆ ತರ. ಸೊ ನಮ್ದು ಸ್ಟ್ರೆಂತ್, ನಮ್ಮ ವೀಕ್ನೆಸ್ ಅನ್ನ ನೋಡಿ 8 ಗಂಟೆ 10 ಗಂಟೆ ಅದರಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್, ಡಿವೈಡಿಂಗ್ ಇಟ್, ಮತ್ತೆ ಅದರಲ್ಲೇ ವರ್ಗೀಕರಣ. ನನಗೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಯಾವುದಪ್ಪ? ಸೈನ್ಸ್ ಅಂಡ್ ಟೆಕ್ನಾಲಜಿನ, ಜನರಲ್ ಕರೆಂಟ್ ಅಫೇರ್ಸ್, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಮೆಂಟಲ್ ಆಪ್ಟಿಟ್ಯೂಡ್, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಅಬ್ರಿವೇಷನ್, ಇಂಗ್ಲಿಷ್ನಲ್ಲಿ ಬರೆಯತಕ್ಕಂಥ ಫ್ರೇಸಸ್, ಎಸ್ಸೇನ, ಜಿಯೋಗ್ರಫಿನ, ಎಕಾನಮಿನ, ಹಿಸ್ಟ್ರಿನ, ಆ ಹಿಸ್ಟ್ರಿನಲ್ಲಿ ಮಿಡಿವಲ್ ಇಂಡಿಯಾನ, ಆರ್ಟ್ ಅಂಡ್ ಕಲ್ಚರ್, ಫ್ರೀಡಮ್ ಸ್ಟ್ರಗಲ್, ಮಾಡರ್ನ್ ಇಂಡಿಯಾನ, ವರ್ಲ್ಡ್ ಹಿಸ್ಟ್ರಿನ, ಈ ತರ ನಾವೇ ಸೆಗ್ರಿಗೇಟ್ ಮಾಡಿ ಅದಕ್ಕೆ ಸಮಯವನ್ನು ಕೊಟ್ಟು ಓದು ಬರಹ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಹಾಗಾಗಿ ಗಂಟೆ ಮುಖ್ಯ ಅಲ್ಲ, ಹೇಗೆ ಓದ್ತೀವಿ ಅನ್ನೋದು ಮುಖ್ಯ. ಆವರೇಜ್ ಸ್ಟೂಡೆಂಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ 8 hours ಮಿನಿಮಮ್ ಡೇ. ನಾರ್ಮಲ್ ಆಫೀಸ್ ಅವರ್ಸ್ ಎಷ್ಟಪ್ಪ? ಬೆಳಿಗ್ಗೆ 10 ಹೋಗ್ತೀವಿ, 5 ಗಂಟೆಗೆ ಬರ್ತೀವಿ, ಅಷ್ಟಾದ್ರೂ ಅದು ದಿನ ಅಂತ ಕರೀತಾರೆ. ಆ ದಿನ, ಅದಕ್ಕೆ ಅದನ್ನ ಅಷ್ಟಾದ್ರೂ ಇರ್ಲೇಬೇಕು. ಒಬ್ಬೊಬ್ರು ಅತ್ಯಂತ ಹುಟ್ಟಾ ಪ್ರತಿಭಾವಂತರು ಇರ್ತಾರೆ. ಒಂದ್ಸಾರಿ ಓದಿದ್ರೆ, ನಮ್ಮ ಭೈರಪ್ಪನವರು 4 ಸಾರಿ UPSC ಬರ್ದಿದ್ದಾರೆ, 2 ಸಾರಿ ರ್ಯಾಂಕ್ ಬಂದಿದೆ. ಬಹುಶಃ ನನಗೆ ಆಗ್ತಿತ್ತೋ ಇಲ್ಲ, ನನಗೆ ಅಷ್ಟು ವ್ಯವಧಾನ ಇಲ್ಲ. 1 ಸಾರಿ ನಾನು 100% ಎಫರ್ಟ್ ಮಾಡ್ತೀನಿ, ನನ್ನ ಸ್ಟ್ರೆಂತ್ ಅದು ಫುಲ್. ಸೆಕೆಂಡ್ ಟೈಮ್ ನೀವು ಅದನ್ನೇ ಹೇಳಿದ್ರೆ ನಮ್ದು ಕಡಿಮೆ ಆಗುತ್ತೆ, ಅದನ್ನೇ ಏನು ಮಾಡೋದು ಅಂತ. ಬಟ್ ಫಸ್ಟ್ ಅಲ್ಲಿ ಏನ್ ನಾನು ತಗೊಳ್ತೀನೋ ಭರ್ಜರಿ ಮಾಡಿಬಿಡ್ತೀನಿ. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಶಕ್ತಿ ಇರ್ತದೆ. ಸೊ ನಾನು 8 ತಾಸು ಓದಿದ್ದುಂಟು, ನಿದ್ದೆ ಬಂದಾಗ ಮಾಡಿದ್ದುಂಟು. ಪರೀಕ್ಷಾ ಮುಂದಿದ್ದಾಗ 10, 17, 14 ಗಂಟೆಗಳ ಕಾಲವನ್ನು ನಾನು ಓದಿದ್ದೀನಿ. ಮೇನ್ಸ್ ಎಕ್ಸಾಮಿನೇಷನ್ ನಡಿಬೇಕಾದ್ರೆ, ನನ್ನ ಇಂಟರ್ವ್ಯೂ ಪ್ರಿಪರೇಷನ್ ಆಗಬೇಕಾದ್ರೆ ಓದಿದ್ದೀನಿ. ಎಸ್ ಸರ್. ಈಗ ರವಿ ಸರ್ಗೆ ಕೊನೆಯದಾಗಿ ಪ್ರಶ್ನೆ ಕೇಳ್ತೀನಿ ಸರ್. ಗೌರ್ಮೆಂಟ್ ಜಾಬ್ ಬಗ್ಗೆನೇ ಎಲ್ಲರೂ ಮಾತಾಡ್ತೀರಾ, ನಂದು ಏಜ್ ಮುಗೀತಾ ಇದೆ, ಈ ಟೈಮ್ನಲ್ಲಿ ನಮಗೂ ಭರವಸೆ ಬೇಕಲ್ಲ ಬದುಕಲ್ಲಿ ಅಂತ ಕೇಳ್ತಾರೆ ಸರ್. ಇದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾವು 3 ಜನಕ್ಕಿಂತ ಯು ಆರ್ ದ ಫಿಟ್ ಪರ್ಸನ್ ಲೈಫ್ ಬಗ್ಗೆ ಭರವಸೆ ಮೂಡಿಸೋಕೆ. ಇಲ್ಲ, ಆಕ್ಚುಲಿ ನಾವೇನು ಅಷ್ಟು ದೊಡ್ಡ ವ್ಯಕ್ತಿಗಳೇನಲ್ಲ. ಹಾಗೆ ನೋಡಿದ್ರೆ ನನ್ನಂಥವ್ರು 100 ಜನ ಇರ್ತಾರೆ, 1000 ಜನ ಇರ್ತಾರೆ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಉಳಿದವರಿಗೂ ನಮಗೂ ಅಂತಂದರೆ, ನಾವು ಯಾವುದಕ್ಕೂ ಅಂಜಲ್ಲ, ಅವಶ್ಯಕತೆ ಇಲ್ಲ ಅಂತ. ಲೈಫಲ್ಲಿ ಜಾಬ್ ಹೊಂದಿದವರೇ ಶ್ರೇಷ್ಠರಲ್ಲ, IAS IPS ಅಂತಿಮ ಅಲ್ಲ.
ಸರ್ಕಾರಿ ನೌಕರಿನೇ ಅಂತಿಮ ಅಲ್ಲ. ಸರ್ಕಾರಿ ನೌಕರದವ್ರು ಎಷ್ಟು ಜನ ಇದ್ದಾರೆ ಅಂದಾಜು? 5 ಲಕ್ಷ 10 ಲಕ್ಷ ಅಷ್ಟೇ. ಹಾಗಿದ್ರೆ 7 ಕೋಟಿ ಜನಸಂಖ್ಯೆಯಲ್ಲಿ 6,90,00,000 ಜನ ಏನ್ ಮಾಡ್ತಿದ್ದಾರೆ? ಅವರು ಕೊಟ್ಟ ಕರ, ಅವರು ಮಾಡಿದ ಆದಾಯ, ಕೃಷಿ ಉದ್ಯೋಗದಿಂದ ಬಂದ ಒಟ್ಟು ಉತ್ಪನ್ನವನ್ನೇ ತೆಗೆದು ಸರ್ಕಾರ ಏಜೆನ್ಸಿ ನಡೆಸುತ್ತಾನೆ. ಸರ್ಕಾರ ನಡೆಸೋದು ನಾವು ನಮಗ್ ಕೊಡೋ ಸ್ಯಾಲ್ರಿ, ನಮಗಿರೋ ಗಾಡಿ, ನಮಗಿರ್ತಕ್ಕಂಥ ಎಲ್ಲ ಸವಲತ್ತುಗಳೆಲ್ಲ ಬರುವುದು ಜನರಿಂದ. ಹಾಗಿದ್ದಲ್ಲಿ ಸರ್ಕಾರ ಅನ್ನೋದು ಒಟ್ಟಾರೆ ಸಾಮೂಹಿಕ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ, ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇದೇ ಥರ ಟ್ರಾನ್ಸ್ಪೋರ್ಟು, ಸಾರಿಗೆ, ಮಗದೊಂದು ರೈಲ್ವೆ, ಇದೆಲ್ಲ ಇರ್ತಕ್ಕಂಥದ್ದು ಕೆಲ ಸಾರ್ವಜನಿಕ ಸಾಮೂಹಿಕ ಹಿತಾಸಕ್ತಿ ಕಾಪಾಡಲಿಕ್ಕೆ. ಅದನ್ನು ಹೊರತುಪಡಿಸಿಯೂ ಕೂಡ ಬದುಕು ಇದೆ. ಒಬ್ಬ ರೈತನಾಗಿ ಬದುಕಿದೆ, ಒಬ್ಬ ಉದ್ಯೋಗಸ್ಥನಾಗಿ ಬದುಕಿದೆ, ಒಬ್ಬ ಸಾಹಿತ್ಯವನ್ನು ಪ್ರೀತಿಸುವ ವ್ಯಕ್ತಿಯಾಗಿ ಸ್ವತಃ ಸಾಹಿತಿಯಾಗಿಯೂ ಕೂಡ ಬದುಕಿದೆ, ಒಬ್ಬ ಏನು ಎಂಟರ್ಪ್ರಿನರ್, ಒಬ್ಬ ಸೃಜನಶೀಲ ವ್ಯಕ್ತಿಯಾಗಿ ಬದುಕಿದೆ. ಸಾಲುಮರದ ತಿಮ್ಮಕ್ಕ ಶ್ರೇಷ್ಠ ಅಲ್ವೇ? ಹೌದು. ಮತ್ತೆ ಒಬ್ಬ ನಮ್ಮ ಜಗದೀಶ್ ಅವರು ಮಾತನಾಡ್ತಾ ಉಡುಪಿ ಜಿಲ್ಲೆಯೆಲ್ಲ ಕೆಲ ರೈತರ ಎಕ್ಸಾಂಪಲ್ಗಳನ್ನ ಕೊಟ್ರು. ಒಂದೇ ವರ್ಷಕ್ಕೆ 60 ಲಕ್ಷ ಆದಾಯ ತೆರೆಯತಕ್ಕಂಥ ಒಬ್ಬ ರೈತರ ಭಟ್ ಅಂತ ಹೇಳಿ ರೈತರ ಎಕ್ಸಾಂಪಲ್ ಕೊಟ್ರು. ಯಾವ ಸರ್ಕಾರಿ ನೌಕರನಿಗೆ ಆ ಥರದ್ದು ಇರ್ತದೆ? ಅಲ್ಲಿ ಸ್ಕೈ ಇಸ್ ದ ಲಿಮಿಟ್, ಆಕಾಶವೇ ನಿಮಗೆ. ಇಲ್ಲಿ ನಮಗೆ ಕಂಡಕ್ಟ್ ರೂಲ್ಸು, ಸರ್ವಿಸ್ ರೂಲ್ಸು, ಅದು ಇದು ಸುಡುಗಾಡು ಸುಂಟಿಕೊಂಬ 100 ಇರ್ತದೆ. ಅಲ್ಲಿ ಇತಿಮಿತಿ ಇರುವುದಿಲ್ಲ. ಸೃಜನಶೀಲತೆಗೆ ತನ್ನನ್ನು ತಾನು ಅಭಿವ್ಯಕ್ತಿಪಡಿಸ್ಕೊಳ್ಳಿಕ್ಕೆ ಯಾವುದೇ ಇಲ್ಲ. ಸೊ ಅಂತಹದ್ದು ಅದಕ್ಕೆ ಅವಕಾಶ ಇದೆ. ಭಯ ಅಥವಾ ಎದೆಗುಂದೋದು ಬೇಡ, ಧೈರ್ಯ ಬೇಕು, ಸರ್ವೋತ್ತಮ ಸಾಧನ. ಜಗತ್ತೇ ಅನ್ನೋದೊಂದು ದೊಡ್ಡ ವಿಶ್ವವಿದ್ಯಾಲಯ, ಕಲೀಲಿಕ್ಕೆ ಸಾಕಷ್ಟು ಇರುತ್ತೆ. ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋದಪ್ಪ. ಭೈರಪ್ಪನವರಿಂದ ಟೆಕ್ನಿಕ್ ಕಲಿಯೋದು, ನಮ್ಮ ಮಿರ್ಜಿ ಅವರಿಂದ ಇಂಗ್ಲೀಷ್ ಕಲಿಯೋದು, ರವಿಚರಣ್ ಅವರಿಂದ ಏನಾದರೂ ಒಳ್ಳೇದಿತ್ತಂತ ಅವ್ನು ಕಲಿಯೋದು, ಮಂಜಣ್ಣನಿಂದ ಒಂದು ಕಲಿಯೋದು, ಅಶ್ವಿನ್ ಅವರಿಂದ ಒಂದು ಕಲಿಯೋದು, ನಾಗಾರ್ಜುನ ಗೌಡರಿಂದ ಒಂದು ಕಲಿಯೋದು, ಯತೀಶ್ ಚಂದ್ರ ಅವರಿಂದ ಒಂದು ಕಲಿಯೋದು. ಎಲ್ಲರೊಳಗೊಂದು ಒಂದೊಂದು ಅಂಶವನ್ನು ಕಲಿತು, ಅದೇನು ಹೇಳ್ತಾರಲ್ಲ, ಸರ್ವಜ್ಞ ಎಂಬುದನ್ನು ಗರ್ವದಿಂದಾದವನೇ ಎಲ್ಲರೊಳಗೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಹಾಗೆ ಎಲ್ಲರೂ, ಎಲ್ಲ ಬಲ್ಲವರು ಯಾರಿಲ್ಲ, ಬಲ್ಲವರು ಬಹಳಿಲ್ಲ, ಎಲ್ಲ ಬಲ್ಲವರು ಬಾಳಿಲ್ಲ ಅಂತೇನೋ ಇದೆ. ಎಲ್ಲ ತಿಳಿಬೇಕು. ನನಗೆ ಎನ್ಸೈಕ್ಲೋಪೀಡಿಯಾ ಆಗ್ಬೇಕನ್ನೋ ಆಸೆ ಅಂತೂ ನನಗಿಲ್ಲಪ್ಪ. ಎಲ್ಲವನ್ನೂ ಓದ್ಬೇಕನ್ನೋದು ನನಗಂತೂ ಇಲ್ಲ. ನಮ್ಮ ಬದುಕು, ನಮ್ಮ ಮಾತು, ನಮ್ಮ ಕೃತಿ ಸಾಧ್ಯವಾದಷ್ಟು ಮಟ್ಟಿಗೆ ಇತರರಿಗೆ ಸ್ಫೂರ್ತಿ ಪ್ರೇರೇಪಣೆ ಮಾಡಿದ್ರೆ ಸಾಕು. ಉದಾಹರಣೆಗೆ ಒಬ್ಬ IAS IPS ಅಧಿಕಾರಿಯಾಗಿ ಅಥವಾ ಗೆಜೆಟೆಡ್ ಅಧಿಕಾರಿಗಳಾಗಿ ಇದನ್ನು ಮಾಡೋ ಅವಶ್ಯಕತೆ ಏನು? ಸರ್ಕಾರ ಸಂಬಳ, ನಮ್ಗೆ ಆರಾಮಿದೀವಿ, ಬಿಂದಾಸ್. ಆದಾಗ್ಯೂ ಕೂಡ ಮಾಡುವ ಉದ್ದೇಶ, ಒಂದು ಹಂಬಲ ಏನಂತಂದ್ರೆ, ಒಂದು ಸ್ವಾರ್ಥ ಏನಂತಂದ್ರೆ, ನಾವು ಕಲಿತ ಜ್ಞಾನ, ನಮ್ಮ ಅನುಭವ ಕೇವಲ ನಮಗೆ ಮಾತ್ರ ಸೀಮಿತವಾಗದೆ 2,000 ಜನರಲ್ಲಿ 20 ಜನರಿಗೆ ಇದು ಪ್ರೇರೇಪಣೆ ಕೊಟ್ಟು, ಆ 20 ಜನ ಕಲಿತು ಒಬ್ಬ ಪೊಲೀಸ್ ಪೇದೆ ಆಗಲಿ, SD ಆಗಲಿ, FD ಆಗಲಿ, KS ಆಗಲಿ, IAS ಆಗಲಿ, ಒಬ್ಬ ಉದ್ಯೋಗಸ್ಥನೇ ಆಗಲಿ, ಆ ಕುಟುಂಬ ಬದಲಾಗುತ್ತೆ, ಇತಿಮಿತಿಗಳಿಂದ ಹೊರಗೆ ಬರುತ್ತೆ. ಅವರ ಅವಶ್ಯಕತೆ, ಬಡತನ, ನಿರುದ್ಯೋಗ, ಮಗದೊಂದು ಸಾಕು, ದಟ್ಸ್ ಡನ್. ಎಲ್ಲೋ ಕೂತ್ಕೊಂಡು ಗಾಸಿಪ್ ಮಾಡೋ ಬದಲು, ಎಲ್ಲೋ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು, ಎಲ್ಲೋ ಕೂತ್ಕೊಂಡು ಹಾಳು ಮುಳು ಮಾತಾಡೋ ಬದಲು ಇದನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಲ್ವೇ? ಪರೋಪಕಾರಾರ್ಥ ಮಿದಂ ಶರೀರಂ ಅನ್ನೋ ಹಾಗೆ ಇದಕ್ಕಿಂತ ಒಳ್ಳೇದೇನಿದೆಯಪ್ಪ? ನಮ್ಮ ಪ್ರಕಾರ ಜೀವನ ಇದೆ. ಮಾತಾಡೋರ್ನಂತೂ ನಿಲ್ಲಿಸ್ಲಿಕ್ಕಾಗಲ್ಲ, ಮಾತಾಡ್ಕೊಳ್ಳಿ ಅವರು. ಬಟ್ ನಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ದಟ್ಸ್ ಆಲ್. ಸೊ ಇಷ್ಟೇ, ಸರ್ಕಾರಿ ನೌಕರಿನೇ ಅಂತಿಮ ಅಲ್ಲ, ಬದುಕನ್ನು ಬದುಕಬಹುದು. 100 ಎಕ್ಸಾಂಪಲ್ಗಳು ರಾಜ್ಯದಲ್ಲಿದೆ, ದೇಶದಲ್ಲಿದೆ, ಅದನ್ನು ನೋಡ್ಲಿ ಅಂತ ಹೇಳ್ತೀವಿ. ಆದರೆ ಇದುವರೆಗೂ ಬಂದ ಎಲ್ಲ ಆಡಳಿತ ವ್ಯವಸ್ಥೆಗಳಲ್ಲಿ ಪ್ರಸ್ತುತ ಆಡಳಿತ ವ್ಯವಸ್ಥೆ ದಿ ಬೆಸ್ಟ್. ಈ ಜಗತ್ತನ್ನು ನಿಯಂತ್ರಿಸಲಿಕ್ಕೆ ಉಪಯೋಗಿಸಲ್ಪಟ್ಟ ಎಲ್ಲ ಅಡ್ಮಿನಿಸ್ಟ್ರೇಷನ್ ಫಾರ್ಮ್ಸ್ ಅಂತ ಏನಿದೆ, ಅದರಲ್ಲಿ ಬ್ಯೂರೋಕ್ರಸಿ, ಈ ಪ್ರಜಾಪ್ರಭುತ್ವ, ಆಡಳಿತಶಾಹಿ ಅನ್ನೋದೇನಿದೆ, ಇದೇ ಬೆಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್. ಅಂಡ್ ವಿ ಆರ್ ಇನ್ ದ ಬೆಸ್ಟ್ ಎರಾ. ಇಡೀ ನಾಗರಿಕತೆ ನಡೆದು ಬಂದ ಹಾದಿಯಲ್ಲಿ ಪ್ರಸ್ತುತ ನಾವೇನಿದೀವಿ, ನಮ್ಮಷ್ಟು ಸುಖಿ ಯಾರು ಇಲ್ಲ. ಯಾರಿದ್ದಾರೆ ಹೇಳಿಪ್ಪ? ಎಲ್ಲೋ ಒಂದು ಚೈನ್ ಸ್ನೇಚಿಂಗ್ ಮಾಡೋದಾಯ್ತದೆ. ಬಟ್ ಕಂಪೇರ್ ಟು ಅವರ್ ಪಾಸ್ಟ್, ಮಧ್ಯಯುಗ, ಪ್ರಾಚೀನ ಯುಗ, ಸ್ವತಂತ್ರ ಪೂರ್ವದ ಯುಗ, ಬ್ರಿಟಿಷರ ಆಡಳಿತ, ಅದನ್ನೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ, ಅಥವಾ ಬಿಫೋರ್ ಲಿಬರಲೈಸೇಷನ್, LPG, ಇದು ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಈಗ ನಾವು ಅತ್ಯುತ್ತಮವಾಗಿದ್ದೀವಿ ತಾನೆ. ಎಲ್ಲೋ ಕೂತ್ಕೊಂಡು ಪಾಠವನ್ನು ಕೇಳ್ತೀವಿ, ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ತೀವಿ, OTT, ನೆಟ್ಫ್ಲಿಕ್ಸ್, ಅಮೆಜಾನಲ್ಲಿ ಸಿನಿಮಾ ನೋಡ್ತೀವಿ. ಆರ್ಡರ್ ಮಾಡಿದ್ರೆ ಸಾಕು, ಇದರಲ್ಲಿ ಫುಡ್ ಬರ್ತದೆ ಮನೆಗೆ. ಆ ಎಳ್ನೀರು ಪ್ಯಾಕೆಟ್ ಮಾಡ್ಕೊಂಡು ಮನೆಗೆ ತಗೊಂಬಂದು ಕೊಡ್ತಾವ್ರು. ಇನ್ನೇನು ಬೇಕು? ಇದಕ್ಕಿಂತ ಬದುಕೇನಿದೆ?
ಅಫ್ಕೋರ್ಸ್ ಇದರ ಡಿಸ್ಅಡ್ವಾಂಟೇಜು ಇದೆ, ಅಡ್ವಾಂಟೇಜಸ್ಸು ಇದೆ. ಬದುಕಿನ ಒಳಿತನ್ನ ನೋಡಿ ಬದುಕುವುದೇ ಭರವಸೆ. ಕೆಡತನ್ನ ಮರೆತು ನಕಾರಾತ್ಮಕದಿಂದಲೂ ಅಂಶಗಳಿಂದಲೂ ಪಾಠವನ್ನು ಕಲಿತು ಇತರರಿಗೆ ನಾನೂ ಬದುಕಿ ಇತರನ್ನೂ ಬದುಕಲೇ ಬಿಡುವುದಿದೆಯಲ್ಲ, ಲಿವ್ ಅಂಡ್ ಲೆಟ್ ಲಿವ್. ನಾವು ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ. ನಾನು ಬದುಕ್ತೇನೆ, ಇತರರಿಗೂ ಬದುಕಲಿಕ್ಕೆ ಬಿಡ್ತೀನಿ. ನಾನು ಕಲಿತೀನಿ, ಇತರರಿಗೂ ಕಲಿಸ್ತೀನಿ. ನಾನು ಊಟ ಮಾಡ್ತೀನಿ, ಇತರರಿಗೂ ಊಟ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ನಾನು 4 ಕಾಸು ಸಂಪಾದನೆ ಮಾಡ್ತೀನಿ, ಇತರರಿಗೂ ಮಾಡ್ಲಿಕ್ಕೆ ಬಿಡ್ತೀನಿ. ಇಡೀ ಜಗತ್ತು ನನ್ನದಲ್ಲ, ಇದೊಂದು ಕಮಾಡಿಟಿ ಅಲ್ಲ. ನಾನು ಜಸ್ಟ್ ಹಿಯರ್ ಫಾರ್ ಟೆಂಪ್ರರಿಗೆ ಇದೀನಿ, ನಾವು ಅಷ್ಟೇ ಅಲ್ವೇ. ವಿ ಕಮ್ ಅಂಡ್ ವಿ ಗೋ, ಅಸೆಟ್ಸ್ ವಿಲ್ ರಿಮೇನ್. ನದಿ, ಗುಡ್ಡ, ಪರ್ವತ, ಭೂಮಿ ಎಲ್ಲ ಹಾಗೆ ಇರ್ತದೆ. ನಾನು ಬಂದೆ, ಕೆಲ ದಿನ ಇದ್ದೆ, ಉಪಯೋಗ ಮಾಡದೆ ಹೋದೆ, ಮತ್ತೊಬ್ಬ ಬರ್ತಾನೆ. ಇಷ್ಟೇ ಬದುಕಿನ ತತ್ವ. ಸರ್, ಈಗ ನಿಮ್ಮ ಅಭಿಮಾನಿಯೊಬ್ಬನ ಪ್ರಶ್ನೆ ಹೇಳಲೇಬೇಕು ಸರ್ ನಾನು. ರವಿ ಸರ್ಗೆ ಯುವಕರು ಎದುರಿಗೆ ಇದ್ದಿರ್ ಕೂಡಲೇ ಎನರ್ಜಿ ಜಾಸ್ತಿ ಆಗತ್ತೆ, ಏನಿದ್ರ ಸೀಕ್ರೆಟ್ ಅಂತ ಕೇಳ್ತಾ ಇದ್ದಾರೆ ಸರ್. ನನ್ನ ಲೈಫ್ ಸರ್ ಅದು, ಅಂದ್ರೆ ಇಟ್ಸ್ ಮೈ ಲೈಫ್. ಯುನೋ, ಅಂದ್ರೆ ನನಗೆ ಅನ್ಸುತ್ತೆ ಅದು ಅದಕ್ಕೆ ಯಾರ್ಯಾರೋ ಏನೋ ಅಂತಾರೆ, ಬಟ್ ಐ ಹ್ಯಾವ್ ಸ್ಟಾಪ್ಡ್. ದೇರ್ ಈಸ್ ಒನ್ ಕೋಫಿ ಅಣ್ಣನ್ರವರು ಒಂದು ಮಾತು ಹೇಳಿದ್ದಾರೆ, ವೆನ್ ಶಾರ್ಕ್ಸ್ ಬೈಟ್ ಯು ಡೋಂಟ್ ಬ್ಲೀಡ್ ಅಂತ. ಶಾರ್ಕ್ ಕಚ್ಚಿದಾಗ ನೀನ್ ಬ್ಲೀಡ್ ಆಗ್ಬೇಡ ಅಂತ. ತದ್ವಿರುದ್ಧ ಅಲ್ವೇ? ಅದರ ಅರ್ಥ ಏನಂತಂದ್ರೆ ವೆನ್ ಇನ್ ಡಿಫಿಕಲ್ಟ್ ಟೈಮ್ ಅಲ್ಲಿ ಗಟ್ಟಿಯಾಗಿರ್ಬೇಕು ಅಂತ ಅದರ ತಾತ್ಪರ್ಯ ಕೋಫಿ ಅಣ್ಣನ್ರವ್ರು ಹೇಳಿತ್ತು. ಇನ್ನೊಂದು ಏನಂತಂದ್ರೆ, ನಾವು ಜನರನ್ನ ಆಲೋಚನೆ ಮಾಡುವುದನ್ನ ಯಾರಿಗೂ ತಡೀಲಿಕ್ಕಾಗಲ್ಲ, ಅದರ ಕೆಲಸ ಮಾಡೋದನ್ನ ತಡಿಬಹುದು. ಹಾಗೆ ನನ್ನ ಬದುಕಿನ ಮೂಲ ತತ್ವ ಏನಂತಂದ್ರೆ, ನಾನು ಇಂತಹ ಹಲವಾರು ಪ್ರೇರಣಾದಾಯಕ ಮಾತಿನ ಪ್ರತಿಫಲ. ಒಂದು ರಾಮಕೃಷ್ಣ ಆಶ್ರಮ, ಒಬ್ಬರು ಶಿಕ್ಷಕರು, ಒಂದು ಸ್ನೇಹದ ಬಳಗ, ಒಂದು ವ್ಯವಸ್ಥೆ, ಆ ಘಟನೆ, ಅದನ್ನ ಪ್ರೇರೇಪಣೆ ಪಡೆದು ನಾನು ಹಂತಕ್ಕೆ ಬಂದಿದ್ದೀನಿ. ಈಗ ಆಲ್ರೆಡಿ ನನಗೆ 35 ವಯಸ್ಸು. ಕ್ವಾಲಿಟಿ ಲೈಫ್ ಅಂದ್ರೆ ಇನ್ನೊಂದಿಷ್ಟು ದಿವಸ ಇರುತ್ತೆ. ಇದುವರೆಗೂ ನಮ್ಗೆ ಒಂದು ಹಂತಕ್ಕೆ ನನ್ನ ಯಶಸ್ಸಿಗಾಗಿ, ನನ್ನ ಬದುಕಾಗಿ ಬದುಕಿದ್ವಿ. ಇದು ಎಲ್ಲ ಯಾಕೆ ಯುವಕರು ಬಂದ ತಕ್ಷಣ ಹಂಗೆ ಯಾಕೆ ಎನರ್ಜಿ ಬರುತ್ತೆ ಅಂತಂದ್ರೆ, ನನ್ನನ್ನು ನಾನು ಅವರಲ್ಲಿ ನೋಡ್ತೇನೆ. ನಾನು ಹಾಗೆ ಇದ್ನಲ್ಲ. ಓಹೋ, ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ಸ್ವಾಮಿ ನಿರ್ಭಯಾನಂದರು ಮಾತನಾಡ್ಬೇಕಾದ್ರೆ ನಾನು ಹಾಗೆ ಕೂತಿದ್ನಲ್ಲ. ಓಹೋ, RR ಪಟ್ಟಣ್ ಸರ್ ಪಾಠ ಮಾಡ್ಬೇಕಾದ್ರೆ ನಾನು ವಿದ್ಯಾರ್ಥಿ ಆಗಿದ್ನಲ್ಲ. ಓಹೋ, ಇವರು ನಮ್ಮ ರಾಘವೇಂದ್ರ ಔರಾದ್ಕರ್ ಸಾಹೇಬರು SP ಆಗಿದ್ದಾಗ ನಾನು ಅವ್ರನ್ನ ಹೀಗೆ ನೋಡ್ತಿದ್ನಲ್ಲ ನಮ್ಮ ಜಿಲ್ಲೆಯಲ್ಲಿ. ಓಹೋ, ನಮ್ಮ ಇನ್ನೊಬ್ರು DC MS ಶ್ರೀಕರ್ ಸರ್ DC ಆಗಿದ್ದಾಗ ನಾನು ಅವ್ರನ್ನ ಹೀಗೆ ನೋಡ್ತಿದ್ನಲ್ಲ. ಈ ತರ ನಾವು ಅವ್ರನ್ನ ನೋಡಿ ಕಲ್ತವ್ರು, ಅವರಿಂದ ಪ್ರೇರೇಪಣೆಯನ್ನು ಪಡೆದವರು. MS ಶ್ರೀಕರ್ ಸರ್, ಓಹೋ ಹಿಂಗೆ ದಾಡಿ ಬಿಡ್ತಾ ಇದ್ರು, ಓಕೆ ವೆರಿ ಗುಡ್, ಓಕೆ. ಆ ಥರ ರಾಘವೇಂದ್ರ ಔರಾದ್ಕರ್ ಸಾಹೇಬರು ನಮ್ಮ ಜಿಲ್ಲೆ SP ಆಗಿದ್ರು, ಓ ಹಿಂಗೆ. ಈ ಥರ ನೋಡಿ ಪಡಿತೀವಿ. ಜಗತ್ತು ಇದುವರೆಗೂ ನಿರ್ಮಾಣಗೊಂಡಿರುವುದು ಅಂಥ ಸ್ಫೂರ್ತಿದಾಯಕ ಮಾತುಗಳಿಂದ. ಸ್ವಾಮಿ ವಿವೇಕಾನಂದರು ಅಲ್ವೇ, ಅಂತ ಬಹುದೊಡ್ಡ ಸ್ಫೂರ್ತಿ ಹೆಸರು ಇನ್ನೆಲ್ಲಿ ಸಿಗುತ್ತೆ? ಹಾಗೆ ಆ ಮಟ್ಟಕ್ಕೆ ನಾವೆಲ್ಲ ಅವರ ಧೂಳಿಗೂ ನಾವು ಸಮ ಅಲ್ಲ. ಆ್ಯಕ್ಚುಲಿ ಆ ಹಾದಿಯಲ್ಲಿ ನಡೆಯುವ ಒಂದು ಅಣಕು ಪ್ರಯತ್ನ, ಇಟ್ಸ್ ಅ ಮಾಕ್ ಎಕ್ಸಸೈಸ್. ಆ ದಿಶೆಯಲ್ಲಿ ಹೋಗಬೇಕು ಅನ್ನೋ ನಮ್ಮ ಹಂಬಲ ಏನಿದೆ, ಆ ಇತಿಮಿತಿಗಳಿಂದ ಹೊರಬರಬೇಕು ಅನ್ನೋ ಪ್ರಯತ್ನ ಏನಿದೆ, ಅದರ ಪ್ರತಿಫಲವೇ ನಾವು. ಹಾಗಾಗಿ ನಾನು ಮಾತನಾಡ್ತೀನಿ ಅಷ್ಟೇ. ಹೃದಯದಿಂದ ಮಾತಾಡಿದ್ರೆ ಜಗತ್ತು ಕೇಳುತ್ತೆ. ಇಫ್ ಯು ಸ್ಪೀಕ್ ಫ್ರಮ್ ಯುವರ್ ಹಾರ್ಟ್, ದ ಹೋಲ್ ವರ್ಲ್ಡ್ ವಿಲ್ ಲಿಸನ್. ಅದೇ ಆ ಡಾಂಬಿಕತೆ ಮತ್ತೊಂದು ಮಗೊಂದು ಇಲ್ಲದೆ, ಇದೆಲ್ಲದರ ಮಧ್ಯನೂ ಇದಿದೆ, ಹೀಗಿರಿ ಅಂತ. ಕೆಡಬೇಕು ಅಂದ್ರೆ ಜಗತ್ತಿನಲ್ಲಿ 100 ಇದೆ, ಒಳ್ಳೇದೇ ಸಿಗಲ್ಲ. ಆಕ್ಚುಲಿ ಇಂಟರ್ನೆಟ್ನಲ್ಲಿ ನೀವು ಏನೋ ಒಂದು ಪದ ಹೊಡೆದ್ಬಿಟ್ರೆ 1000 ವೆಬ್ಸೈಟ್ಗಳು ಓಪನ್ ಆಯ್ತದೆ ಕೆಡ್ಲಿಕ್ಕೆ. ನಾನು ಹೇಳ್ತಿರೋದು ಅದ್ರ ಮಧ್ಯೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಎಸ್ ಸರ್, ಈಗ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಸರ್. ಈಗ ನಾನು 2017 ಬ್ಯಾಚಿಂದ IAS ಮಾಡಿದವ್ರನ್ನ KS ಮಾಡಿದವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಪ್ರತಿ 10 ಜನ ಇಂಟರ್ವ್ಯೂ ಮಾಡಿದ್ರೆ ಅದರಲ್ಲಿ 2 ಹೂ ಇಸ್ ಯುವರ್ ಇನ್ಸ್ಪಿರೇಷನ್ ಅಂದ್ರೆ ರವಿಚಂದ್ರನ್ ಸರ್ ಅಂತಾರೆ. ಇದು ಜನರೇಷನ್ ಟು ಜನರೇಷನ್ ಕಂಟಿನ್ಯೂ ಆಗ್ಬೇಕು ಸರ್. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಸ್ವಲ್ಪ ಸ್ಫೂರ್ತಿದಾಯಕವಾಗಿ ಕಾಣ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಆಫ್ ದ ಸ್ಕ್ರೀನ್ ಕಾಣ್ತಾ ಇದ್ದೀರಾ. ಹಾಗಾಗಿ ಯಾಕೆ ಇದು ರೀಸನ್? ಇಲ್ಲ ಸರ್, ನೋಡಿ ಸರ್, ಇತಿಹಾಸ ನೀವು ಒಂದ್ಸಾರಿ ನೋಡಿ ಬಂದ್ರೆ ಒಬ್ಬೊಬ್ರದ್ದು ಒಂದು ಕಾಲಘಟ್ಟ ಇರ್ತದೆ. ವಿಜಯನಗರ ಸಾಮ್ರಾಜ್ಯದ ಒಂದು, ಹೊಯ್ಸಳರು ಒಂದು ಕಾಲ, ಕದಂಬರು ಒಂದು ಕಾಲ, ಚಾಲುಕ್ಯರು ಒಂದು ಕಾಲ ಅಲ್ವೇ? ಅದೇ ತರ ಹಂಗ್ ಬರ್ತದೆ. ಈ ಕಾಲ ಅನ್ನೋದು ಇದೇನಿದೆಯಲ್ಲ, ನೀವು ಮಹಾಭಾರತವನ್ನ ಹಿಂದೆ ನೀವು ನೋಡಿದ್ರೆ ಫಸ್ಟ್ ಸೆಂಟೆನ್ಸ್ ಮೈ ಕಾಲ್ ಹೂ ಅಂತ ಬರುತ್ತೆ. ನಾನು ಕೃಷ್ಣ ಅಂತ ಬರಲ್ಲ, ನಾನು ಭಗವಾನ್ ಅಂತ ಬರಲ್ಲ, ನಾನು ಕಾಲ ಅಂತ ಬರ್ತದೆ. ಕಾಲವೇ ಎಲ್ಲರಿಗಿಂತ ದೊಡ್ಡದಾದದ್ದು. ಆ ಕಾಲ ಪ್ರತಿಯೊಬ್ಬರಿಗೂ ಒಂದು ಸಮಯ ಕೊಡ್ತದೆ.
ಈ ಪ್ರಧಾನಮಂತ್ರಿಯಾಗಿ ಎಷ್ಟು ಜನ ಇದ್ರಪ್ಪ ಅಲ್ವೇ, ನೀವು ನೋಡ್ಕೊತಾ ಬನ್ನಿ. ಒಂದು ಫೇಸ್ ಇರುತ್ತೆ ಅದಕ್ಕೆ. ನಂದು ಒಂದು ಫೇಸ್, ನಾವೆಲ್ಲ ಮುದುಕರಾಗ್ತಾ ಬಂದ್ವಿ ಇವಾಗ. ಅಲ್ವೇ, ಅಗ್ರಿ ಮಾಡಲ್ಲ ಇದನ್ನ. ಅಲ್ಲ, ನಾವು ಬಂದವರು ಇಲ್ಲೇ ಉಳಿಲಿಕ್ಕಲ್ಲ, ನಾವು ಹೋಗಬೇಕು. ರವಿಚಂದ್ರನ್ ಅವರು ಒಬ್ಬ ಸಾಲದು ಅಂತ ನೂರಾರು ಸಾವಿರಾರು ಜನ ಬರ್ತಾ ಇರ್ಬೇಕು. ನನ್ನ ಪಾತ್ರ ಮುಗಿದ ನಂತರ ನಾನು ತೆರೆಮರೆಗೆ ಹೋಗಬೇಕು. ಒಂದು ನಾಟಕದಲ್ಲಿ ನೂರಾರು ಪಾತ್ರಗಳು ಇರ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಒಬ್ಬ ಕಾಮಿಡಿಯನ್, ಒಂದು ಸೀರಿಯಸ್ ಪಾತ್ರ, ಒಂದು ಮಾರ್ಗದರ್ಶಕನ ಪಾತ್ರ, ಎಲ್ಲದೂ ಇರ್ತದೆ. ನಂದೊಂದು ಅದರಲ್ಲಿ ರೋಲ್. ಅದು ಮುಗಿದ ತಕ್ಷಣ ನಾನು ಪಕ್ಕಕ್ಕೆ ಬರ್ಬೇಕು, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಅದನ್ನ ಅತ್ಯಂತ ಸತ್ಯವಾಗಿ ಸ್ವೀಕರಿಸ್ಬೇಕು. ನಂದು ಮುಗೀತು, ಇನ್ನೇನು 1 ವರ್ಷಕ್ಕೆ ನಾನು DIG ಮುಗಿದೋಯ್ತು. ನಾನು ಪಕ್ಕಕ್ಕೆ ಬರ್ಬೇಕು. ಇನ್ನು ಹೊಸ SP ಗಳು, ಹೊಸ IPS ಅಧಿಕಾರಿಗಳು, ಅವರೆಲ್ಲ ಬರ್ಬೇಕು, ಅವ್ರ ಸ್ಫೂರ್ತಿಯನ್ನು ತುಂಬಬೇಕು. ಆಮೇಲೆ ಅದನ್ನ ನಾನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ತರ ಐ ಆಮ್ ನಾಟ್ ರಿಸರ್ವ್ಡ್ ಇಟ್. ಈ ಸ್ಪೇಸ್ ಅನ್ನೋದು ಯಾರಿಗೂ ಸೇರಿದ್ದಲ್ಲ, ಅದು ಕಾಲಕ್ಕೆ ಸೇರಿದ್ದು. ನಾವು ಬರಬೇಕು, ನಮ್ಮ ರೋಲ್ ಡಿಸ್ಚಾರ್ಜ್ ಮಾಡಬೇಕು, ತೆರೆಮರೆಗೆ ಹೋಗ್ತಾ ಇರಬೇಕು, ಇನ್ನೊಬ್ಬರಿಗೆ ಅವಕಾಶ ಕೊಡ್ತಾ ಇರಬೇಕು. ಅದರಲ್ಲೇ ಸಂತೃಪ್ತಿ ಇರುವುದು. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹಾಗಾಗಿ ನಾನು ನನ್ನ ಇತಿಮಿತಿಯನ್ನು ಅರಿತು ಇರುವುದೇ ಸರಿ. ಆದರೆ ನನ್ನ ಮಾತು, ಕೃತಿ ಇದೆಲ್ಲವೂ ಕೂಡ ಅದಕ್ಕೆ ಮೀಸಲಿರುತ್ತೆ, ಸೀಮಿತ ಇರ್ತದೆ. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ನಾನು 21ನೇ ವಯಸ್ಸಿನಾಗಿದ್ದ ಭಾವನೆಗಳು ನನಗೆ ಇವತ್ತಿಲ್ಲ. 25, 28ನೇ ವಯಸ್ಸಿಗೆ ಎಸ್ಪೆಷಲಿ ನಾನು ಬೆಳಗಮ್ಮಲ್ಲಿದ್ದಾಗ ಅದು ಆ ಭಾವೋದ್ವೇಗ, ಆವೇಶ ಇವತ್ತಿಲ್ಲ. ಮಾಗಿದ್ದೀನಿ. ನೀವು ಒಂದು ಮಾವಿನ ಹಣ್ಣನ್ನ ಮಿಡಿ ಮಾವಿನಕಾಯಿ ತಿಂದ್ರೇನೆ ಟೇಸ್ಟ್ ಬೇರೆ ಇರ್ತದೆ. ಇನ್ನೇನು ಹಣ್ಣಾಗ್ಲಿಕ್ಕೆ 15 ದಿವಸದ ಮೊದಲು ತಿಂದ್ರೇನೆ ಬೇರೆ ಇರುತ್ತೆ. ಹಣ್ಣಾದ್ಮೇಲೆ ತಿಂದ್ರೆ ಬೇರೆ ಇರುತ್ತೆ. ಹಣ್ಣಾಗಿ ಸರಿಯಾದ ಸಮಯಕ್ಕೆ ತಿನ್ನದೆ ಬಿಟ್ಬಿಟ್ರೆ ಮತ್ತೆ ಟೇಸ್ಟ್ ಚೇಂಜ್ ಆಯ್ತದೆ. ಹಂಗೆ ಡಿಫ್ರೆಂಟ್ ಫೇಸಸ್. ಸೊ ಇವಾಗ ಮಾಗಿದೀವಿ, ಜವಾಬ್ದಾರಿ ಮತ್ತೊಂದು ಮಗದೊಂದನ್ನು ತಿಳ್ಕೊಂಡಿದೀವಿ. ಆದ್ರೆ ಶಿಕ್ಷಣ ನನ್ನ ಒಂಥರ ತಾಯಿ ಇದ್ದಂಗೆ, ಮೂಲ ಬೇರು. ಶಿಕ್ಷಣವೇ ಮನುಷ್ಯನನ್ನ ಎಲ್ಲ ಇತಿಮಿತಿಗಳಿಂದ ಪಾರು ಮಾಡುವುದು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಣಿ ಮೂಲಕ ನಂಬಿದವನು. ಹಾಗಾಗಿ ಶೈಕ್ಷಣಿಕ ಅವೇರ್ನೆಸ್, ಶಿಕ್ಷಣದ ಅವೇರ್ನೆಸ್ಸು, ಸ್ಪರ್ಧಾತ್ಮಕ ಪರೀಕ್ಷೆ, ವ್ಯಕ್ತಿಯ ಅಪ್ಲಿಫ್ಟ್ಮೆಂಟ್ ಬಗ್ಗೆ ಏನು ಬೇಕೋ ಅದೆಲ್ಲವನ್ನು ಈ ರೀತಿ ತಂಡವನ್ನು ಕಟ್ಕೊಂಡು ಮಾಡೋದು ನನ್ನ ಹವ್ಯಾಸ, ನನ್ನ ಬದುಕಿನ ಏನಂತಾರೆ ಲೈಫ್ ಲೈನ್. ನನ್ನ ಲೈಫ್ ಲೈನ್ ಅದು ನಾನು ಮಾಡ್ತಾನೆ ಇರ್ತೇನೆ. ಎಸ್ ಸರ್, ಅದಕ್ಕೆ ಉದಾಹರಣೆ ಇವತ್ತಿನ ಕಾರ್ಯಕ್ರಮನೇ. ಯಾಕಂದ್ರೆ ನಾವು ಅಶೋಕ್ ಮಿರ್ಜಿ ಸರ್ ಪ್ಲಾನ್ ಮಾಡಿದಾಗ ನಾವು ನಿಮ್ಮೊಬ್ಬರನ್ನೇ ಕರ್ಕೊಂಡು ಮಾಡಬೇಕು ಅಂತ ಇದ್ವಿ. ಬಟ್ ಈ ತಂಡ ಇಷ್ಟು ದೊಡ್ಡಕ್ಕಾಯ್ತು ಅಂದಾಗ ನೀವು ನಾನೊಬ್ಬನೇ ಅಲ್ಲ, ಈ ಯುವಕರಿಗೆ ದಾರಿ ಬಿಟ್ಕೊಡ್ಬೇಕು ಅನ್ನೋ ನಿಮ್ಮ ಮಾತು ಕೃತಿ ಮೂಲಕ ತೋರಿಸಿದ್ದೀರಾ. ಅದು ಯುವಕರಿಗೆಲ್ಲ ಗೊತ್ತಾಗಿದೆ ಸರ್. ನೀವು ಇನ್ನಷ್ಟು ಸ್ಫೂರ್ತಿದಾಯಕವಾಗಿ ನಮ್ಮ ನಾಡಿನ ಯುವಕರಿಗೆ ಮಾರ್ಗದರ್ಶನ ನೀಡಬೇಕು. ಕೊನೆಯದಾಗಿ ಏನಾದರೂ ವರ್ಡ್ ಸರ್ ಯುವಕರಿಗೆ? ನಥಿಂಗ್. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಿರಿ, ಓದ್ತಾ ಇರಿ. ಏನ್ ಮಾಡ್ತೀರಾ ಅತ್ಯಂತ ಪ್ರೀತಿಯಿಂದ ಮಾಡಿ. ಯಾವ ವ್ಯಕ್ತಿ ತನ್ನ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಒಂದಾಗಿಸಿಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾನೋ ಅವನು ಸಾಮಾನ್ಯನಾಗಿ ಉಳಿಲಿಕ್ಕೆ ಚಾನ್ಸೇ ಇಲ್ಲ. ಉದಾಹರಣೆಗೆ ನನ್ನ ಪ್ರವೃತ್ತಿ ಪಾಠ ಮಾಡುವುದು, ವೃತ್ತಿಯೂ ಪಾಠ ಮಾಡುವುದಂದಾಗ ಡೆಡ್ಲಿ ಕಾಂಬಿನೇಷನ್. ಅದು ಅನಾಹುತ ಹೋಗ್ತದೆ. ಹೌದು, ಅದೇ ನಾನು ಈಗ ಪೊಲೀಸನ್ನ ಪ್ರೀತಿಸ್ತೇನೆ, ಪೊಲೀಸೇ ಆಗ್ಬಿಟ್ಟೆ, ಕಳ್ಳರನ್ನ ಹಿಡಿಯೋದು, ಆ ಡೆಡ್ಲಿ ಕಾಂಬಿನೇಷನ್. ಅವನ್ನ ಏನದು ಫಾರ್ಮಲ್ಲಿರೋ ಕ್ರಿಕೆಟ್ ಮ್ಯಾನ್ ತಡೆಯಕ್ಕಾಗಲ್ಲ, ಯೂನಿಫಾರ್ಮ್ ಅಲ್ಲಿ ಅವ್ನು ಹಾಕ್ಬಿಟ್ಟ ಅಂದ್ರೆ ಅವನ್ನೂ ತಡಿಲಿಕ್ಕಾಗಲ್ಲ. ಆ ತರ ಇರ್ತದೆ. ಜನಸೇವೆಯೇ ನನ್ನ ಮೂಲ ಧ್ಯೇಯ ಅಂತ ಅನ್ಕೊಂಡ್ಬಿಟ್ಟ, ಅವನ್ ಪಬ್ಲಿಕ್ ಲೈಫ್ ಬಂದ್ಬಿಟ್ಟ, ಅವನ್ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾಗಿ ಬೆಳೆದ್ ಬಿಡ್ತಾರೆ. ವೃತ್ತಿ ಪ್ರವೃತ್ತಿ ಒಂದೇ ಆಗಿರ್ಬೇಕು. ಇಲ್ವಾ ನಿಮ್ದೊಂಥರ ಅದು ಲವ್ ಮ್ಯಾರೇಜ್ ಇದ್ದಂಗೆ. ಅಂದ್ರೆ ವೃತ್ತಿ ಪ್ರವೃತ್ತಿ ಒಂದೇ ಇದ್ರೆ ಇಷ್ಟಪಟ್ಟು ಮದುವೆ ಆದಂಗೆ. ಅದೇ ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯ ಹೇಳಿದ್ದು ಹಾಲು ಅನ್ನ. ನಾನು ಇಷ್ಟಪಟ್ಟ ಹುಡುಗಿನೂ ಅವಳೆ, ಮದುವೆ ಆದದ್ದು ಅವಳೆ. ತುಂಬಾ ಚೆನ್ನಾಗಿರ್ತದೆ, ಡೆಡ್ಲಿ ಕಾಂಬಿನೇಷನ್. ಒಂದು ವೇಳೆ ನನ್ನ ಪ್ರವೃತ್ತಿ ಬೇರೆ ವೃತ್ತಿ ಬೇರೆ ಅಂದಾಗ ಅದು ಅರೇಂಜ್ ಮ್ಯಾರೇಜ್. ಪ್ರವೃತ್ತಿಯ ಜೊತೆ ಹೋದರೆ ಆತ್ಮಸಂತೃಪ್ತಿ ಇರ್ತದೆ. ಆತ್ಮಸಂತೃಪ್ತಿ ಇರ್ತದೆ. ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ ಮಾಡಬೇಕಾದ ನನ್ನ ಶಕ್ತಿ ಏನು? ಒಂದು ಸಾರಿ ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳುವ ಶಕ್ತಿ ಇದೆ ಅಂತ ಉಪನಿಷತ್ ಹೇಳುತ್ತೆ, ವೇದಾಂತ ಹೇಳುತ್ತೆ. ಹಾಗಿದ್ರೆ ನನ್ನ ಶಕ್ತಿ ಏನಪ್ಪ? ನಾನೊಬ್ಬ ಸ್ಪೋರ್ಟ್ಸ್ಮನ್ನ, ನಾನೊಬ್ಬ ಆಂಟ್ರಪ್ರನರ, ನಾನೊಬ್ಬ ಬ್ಯೂರೋಕ್ರಾಟ್ ಆಗ್ಬೇಕಾ, ನಾನೊಬ್ಬ ಪೊಲೀಸ್ ಆಗ್ಬೇಕಾ, ನಾನೊಬ್ಬ ಸ್ಪೋರ್ಟ್ಸ್ ಮೆನ್ ಆಗ್ಬೇಕಾ, ನಾನು ಜನಸೇವಕನಾಗ್ಬೇಕಾ? ಅರ್ಥ ಮಾಡಿಕೊಂಡು ಹುಡುಕಿಕೊಂಡು ಹೋಗಿಬಿಟ್ರೆ ಗೆಲುವು ಸ್ವಲ್ಪ ವಿಳಂಬ ಆಗ್ಬಹುದು, ಖಂಡಿತ ಸಿಕ್ಕೇ ಸಿಗುತ್ತೆ. ಸಾಲು ಮರದ ತಿಮ್ಮಕ್ಕನವರು ಮೊದಲು 1 ಗಿಡ 2 ಗಿಡ ನೆಟ್ಟಾಗ ಯಾರು ನೋಡಿದ್ರು? ಅವ್ರನ್ನ ಯಾರು ನೋಡಿದ್ರು? ಯಾರೂ ನೋಡಿರ್ಲಿಲ್ಲ. ಕೊನೆಗೆ ಅದರ ಪ್ರತಿಫಲ ಬಂದ ಮೇಲೆ ನಾವೆಲ್ಲ ನೋಡಿದ್ವಿ. ಒಂದು ಪ್ರಶಸ್ತಿ ಕೊಟ್ಟ ಮೇಲೆ ಇನ್ನೊಂದು ಪ್ರಶಸ್ತಿ ಅರಿಸಿ ಬಂತು.
ಒಬ್ರು ಗುರುತಿಸಿದ ಮೇಲೆ ಇನ್ನೊಬ್ರು ಗುರುತಿಸಿದ್ರು. ಹಾಗೆ ಒಂದು ಐಡೆಂಟಿಫಿಕೇಶನ್ ಲೇಟ್ ಆಗ್ಬೋದೇ ವಿನಃ ಈ ಇಡೀ ಜಗತ್ತಿನ ಇತಿಹಾಸದಲ್ಲೇ ಶ್ರಮಪಟ್ಟ ವ್ಯಕ್ತಿಗೆ ಯಶಸ್ಸು ಸಿಗಲಿಲ್ಲ ಅನ್ನೋದು ಇತಿಹಾಸದಲ್ಲೇ ಇಲ್ಲ. ಹಾಗಾಗಿ ಯುವಕರು ಮಾಡಬೇಕಾದಷ್ಟೇ ವೃತ್ತಿ ಪ್ರವೃತ್ತಿ ಹುಡುಕಿಕೊಂಡು ಸೋಮಾರಿಯಾಗಿ ಕೂಡಬಾರ್ದು. ಕಾಲ ಸುಖ ಸುಮ್ಮನೆ ಬೋಗಸ್ ಏನೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು, ಏನಾದರೂ ಮಾಡ್ತಾ ಇರ್ಬೇಕು. ನಿರುದ್ಯೋಗ ಯುವಕಗಳನ್ನ ನೀವು ಒಂದ್ಸಾರಿ ನೋಡಿದಾಗ ಯಾರಿದಾರಪ್ಪ ಅಂತಂತಂದ್ರೆ 10ನೇ ತರಗತಿ ಫೇಲ್ ಆದವನು 8, 7 ಫೇಲ್ ಆದವ್ರು ಯಾರು ಇವತ್ತು ನಿರುದ್ಯೋಗಿಗಳಿಲ್ಲ. ಹಳ್ಳಿಗೆ ಹೋಗಿಬೇಕಾದ್ರೆ ನೀವು ನೋಡಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಅವ ಮೇಸನ್ ಆಗಿದ್ದಾನೆ, ಕಾಂಟ್ರಾಕ್ಟರ್ ಆಗಿದ್ದಾನೆ, ಹೊಲ ಕಾಯ್ತಿದ್ದಾನೆ, ಡ್ರೈವರ್ ಆಗಿದ್ದಾನೆ, ಇನ್ನೊಂದು ಮಾಡ್ತಿದ್ದಾನೆ, ಹೋಟ್ಲಲ್ಲಿದ್ದಾನೆ, ಕ್ಷೌರಿಕ ಆಗಿದ್ದಾನೆ, ಮತ್ತೊಂದು ಮಾಡ್ತಿದ್ದಾನೆ, ಹುಟ್ಟು ಹಾಕ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ. ಅವನು ಯಾರಪ್ಪ ಆಗಿರೋರು ಅಂತಂದ್ರೆ ಇವನು ಹಳ್ಳಿ ಬಿಟ್ಟು ತಾಲೂಕು ಹೆಡ್ ಕ್ವಾರ್ಟರ್ ಬಂದ, PUC ಕಲ್ತ, ಹಾಸ್ಟೆಲಲ್ಲಿದ್ದ, ಆಮೇಲೆ ಡಿಗ್ರಿ ಮಾಡ್ದ, ಏನೋ PG ಮಾಡ್ದ, ವಾಪಸ್ ಹೋದ. ಆ ವ್ಯಕ್ತಿ ಅವನು ಪಡೆದ ಶಿಕ್ಷಣ ಅವನನ್ನ ಉದ್ಯೋಗಕ್ಕಾಗಿ ಅಲಿಯುವಂತೆ ಮಾಡ್ತಾ ಇದೆ. ಒಂದೇ ಪರೀಕ್ಷೆಯನ್ನ 4-6 ಸಾರಿ ಬರೆಯುವಂತೆ ಮಾಡ್ತಾ ಇದೆ. ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗೋದು, ಕೂಡೋದು, ಬರಿತಾ ಇದ್ದಾನೆ. ಏನಪ್ಪ ನಾನು PUC ಮಾಡಿದೆ, ನಾನು SLC ಮಾಡಿದೆ, ನಾನು ಓದ್ದೆ, ನನಗೆ ಉದ್ಯೋಗ ಸಿಗ್ತಾ ಇಲ್ವಲ್ಲ. ವ್ಯವಸ್ಥೆ ಮೇಲೆ ಅವನಿಗೆ ಆಕ್ರೋಶ ಹುಟ್ಟುತ್ತಾ ಇದೆ. ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತವನೆ, KPSC ಸರಿ ಇಲ್ಲ ಅಂತವನೆ, UPSCಯಲ್ಲಿ ಪಾರದರ್ಶಕತೆ ಇಲ್ಲ ಅಂತವನೆ, ರಾಜಕಾರಣಿಗಳನ್ನು ಬೈತವನೆ, ವ್ಯವಸ್ಥೆಯನ್ನು ಬೈತವನೆ, ಖಾಲಿ ಇದ್ದಾಗ ಯಾರ್ಯಾರ ಬಗ್ಗೆನೂ ಮಾತಾಡ್ತಾನೆ. ರವಿಚರಣ್ ಅವ್ರು ಹಂಗೆ ಹಿಂಗೆ, ರವಿಚರಣ್ ಬಿಡ್ರಪ್ಪ, ಸೈಡ್ ಗಿಡಿ ಅವನು ಆರಾಮಿದ್ದಾನೆ. ನಾನು ಯಾರು, ನಾನೇನ್ ಮಾಡಬೇಕು, ನಾನೇನು ಕೌಶಲ್ಯತೆಯನ್ನು ಪಡೆದೆ, ಅದರಿಂದ ನನ್ನ ಮನೆಗೆ, ನನ್ನ ತಂದೆ ತಾಯಿಗಳಿಗೆ ಊಟ ಹಾಕಿಸ್ಲಿಕ್ಕಂಥ ವ್ಯಕ್ತಿ ನಾನು ಊಟ ಮಾಡ್ತಿರ್ತಕ್ಕಂಥ ಊಟ ನನ್ನ ಸ್ವಂತ ದುಡಿಮೆ ಇದ್ದ, ನಾನು ಹಾಕಿರೋ ಬಟ್ಟೆ, ನನ್ನ ತಂಗಿಗೆ ಏನಾದರೂ ನಾನು ಹಬ್ಬದ ದಿವಸ ಏನಾದರೂ ಕೊಡಲಿಕ್ಕೆ ನನ್ನಲ್ಲಿ ಹಣ ಇದೆಯಾ, ನನ್ನ ಹೆಂಡತಿ ಮನೆಗೆ ಹೋದಾಗ ಗರ್ವದಿಂದ ನಾನು ನೋಡ್ತಾ ಇದ್ದೀನಿ, ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತಾ ಇದೆಯಾ, ಈ ಆಲೋಚನೆಗಳು ಬರಬೇಕು. ಯಾವುದೇ ಉದ್ಯೋಗ ಇರಲಿ, ಆ ಉದ್ಯೋಗ ತಗೊಂಡು ಆರಂಭ ಮಾಡಬೇಕು. ಯು ವಿಲ್ ನಾಟ್ ಫೈಂಡ್ ಇಟ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಪ್ರೊಫೆಷ್ನಲಿ ಮಾಡ್ತಾರೆ ಅವರು. ಉದಾಹರಣೆಗೆ ನನಗೆ ಭಾಳ ಇಷ್ಟವಾದ ಇತ್ತೀಚಿನ ಯಾಡ್ ಅಂದರೆ ಅರ್ಬನ್ ಕಂಪ್ನಿ ಅಂತ ಒಂದು ಬಂದಿದೆ ನೋಡಿ. ಅರ್ಬನ್ ಕಂಪ್ನಿ ಫ್ರಿಡ್ಜ್ ರಿಪೇರಿ ಅಲ್ಲ, ಬಾತ್ರೂಮ್ ರಿಪೇರಿ, ಬಾತ್ರೂಮ್ ಸ್ವಚ್ಛಗೊಳಿಸೋದನ್ನ ಒಂದು ನಾವು ಏನೋಪಾ ಅಂತ ಅನ್ಕೊಳ್ತೀವಿ. ಟಾಯ್ಲೆಟ್ ಕ್ಲೀನ್ ಮಾಡೋದನ್ನ ಏನು, ಐ ವಿಲ್ ಡೂ ಇಟ್ ವೆರಿ ಪ್ರೊಫೆಷನಲಿ. ಭರ್ಜರಿ ಮಾಡ್ಬೋದು ಅದನ್ನ. ವೇಟರ್ ಕೆಲಸ ಭರ್ಜರಿ ಮಾಡ್ಬೇಕು, ಅತ್ಯಂತ ಪ್ರೀತಿಯಿಂದ ಮಾಡ್ಬೇಕು. ಅದರಲ್ಲೇ AC ರಿಪೇರಿ ಮಾಡ್ತಾರೆ ಅವರು, ಎಲ್ಲ ಮಾಡ್ತಾರೆ. ಇಟ್ಸ್ ಆಲ್ಮೋಸ್ಟ್ 100-200 100 ಕೋಟಿ ಗಳಿಸ್ತಿರ್ಬೋದು ಆ ಕಂಪ್ನಿ ಅಲ್ವೇ. ಓಲಾ ಟ್ಯಾಕ್ಸಿ ಡ್ರೈವರ್ ಯಾರೋ IITN ಬಂದ ಮಾಡಿಬಿಟ್ಟ. ಓಯೋ ಒಬ್ಬ ಬಂದ ಅದೊಂದು ಕಾನ್ಸೆಪ್ಟ್ ತಗೊಂಡ, ಒಂದು ಸಮಸ್ಯೆನ ಅರ್ಥ ಮಾಡ್ಕೊಂಡು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ದ. 1000 ಕೋಟಿ ಕಂಪ್ನಿ. ಆನ್ಲೈನ್ ಟ್ರೇಡಿಂಗ್ ಯಾರು ಊಹೆ ಮಾಡಿದ್ರು? ಅಮೆಜಾನ್, ಶೇಖರಣ್, ಅವೆಲ್ಲ ಗ್ಯಾರೇಜ್ ಎಲ್ಲ ಆರಂಭ ಆಯ್ತಂತೆ, ಚಿಕ್ಕದೊಂದು. ಅವನ್ನೆಲ್ಲ ಯಾರು ಊಹೆ ಮಾಡಿದ್ರು? ಎಲ್ಲೋ ಒಬ್ಬ ವ್ಯಕ್ತಿಯ ತಲೆಯಲ್ಲಿ ಆರಂಭ ಆದ ಒಂದು ಒಳ್ಳೆ ಆಲೋಚನೆ ಅಷ್ಟೊಂದು 100 ಯುವಕರಿಗೆ ಕೆಲಸವನ್ನ ಕೊಡುವಂಥದ್ದು ಮಾಡ್ತು. ಅದನ್ನ ಮಾಡಬೇಕು ಅಂತ ಹೇಳ್ತೀನಿ. ಲಿಜ್ಜತ್ ಪಾಪಡ್ ನಾವು ಕೇಳಿದಿವಲ್ಲ, ಈಗೆಲ್ಲ MTR ಗೆ ಮಾರಾಟ ಮಾಡಿದ್ರು ಲಿಜ್ಜತ್ ಪಾಪಡ್ ಕಂಪ್ನಿ. ನನಗದು ನಾನು ಓದ್ಬೇಕಾದ್ರೆ ನನ್ನ ಮೇಲೆ ಪ್ರಭಾವ ಬೀರಿದ್ದು. ಒಬ್ಬ ಹೆಣ್ಮಗಳು ಮನೇಲಿ ಕೂತ್ಕೊಂಡ್ಬಿಟ್ಟು ತಾಲಿಪಟ್ಟು ಲಟ್ಸದ ಪಾಪಡೆ. ಮತ್ತೆ 10 ಜನ, 15 ಜನ, 20 ಜನ ಆಯ್ತು, ಮಾಡಿದ್ರು. ಇಟ್ ಬಿಕೇಮ್ ಅ ಬ್ರ್ಯಾಂಡ್. ಆಮೇಲೆ ಅದನ್ನ MTR ಅವರು ಬ್ರ್ಯಾಂಡ್ ಕೊಂಡಿದ್ದೆ ಅಂದಿನ ಕಾಲಕ್ಕೆ 300 ಕೋಟಿಗೆ. ಅಂದ್ರೆ ನೋಡಿ, ಅಂದ್ರೆ ಸದಾಚಾರ, ಸನ್ನಡತೆ, ಸದ್ಗತಿ, ಸತ್ಕಾರ್ಯ, ಶ್ರಮ ಪಡುವ ಶ್ರಮಜೀವಕ್ಕೆ ಎಂದೂ ಕೂಡ ಇಲ್ಲಿ ಮನ್ನಣೆ ಸಿಗಲ್ಲ ಅನ್ನೋದೇ ಇಲ್ಲ. ಅದೇ ಕಾಯಕವೇ ಕೈಲಾಸ. ವೃತ್ತಿ ಗೌರವ, ಡಿಗ್ನಿಟಿ ಆಫ್ ಲೇಬರ್. ಬಸವಣ್ಣ ಹೇಳಿದ್ದು ಇದನ್ನೇ, ಬುದ್ಧ ಹೇಳಿದ್ದು ಇದನ್ನೇ, ಬಾಬಾ ಸಾಹೇಬ್ರು ಹೇಳಿದ್ದು ಇದನ್ನೇ, ಸ್ವದೇಶಿ ಮತ್ತು ಚರಕದ ಮೂಲಕ ಮಹಾತ್ಮ ಗಾಂಧೀಜಿ ಹೇಳಿದ್ದೆ ಇದನ್ನೇ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ದನ್ನೇ, ನನ್ನ ಗುರುಗಳು ಆಜಾದ್ ಮತ್ತು ಭಗತ್ ಸಿಂಗ್ ಹೇಳಿದ್ದು ಇದನ್ನೇ. ಇಷ್ಟೇ ಸರ್. ಹಂಗಿದ್ರೆ ಲೈಫ್ ಚೆನ್ನಾಗಿರ್ತದೆ. ಮತ್ತೆ ಈ ವಿಡಿಯೋ SUPSC ಚಾನಲ್ ಲಭ್ಯ ಇರುತ್ತೆ, ಮತ್ತೆ ಸಾಧನಾ Facebook ಪೇಜಲ್ಲೂ ಕೂಡ ಲಭ್ಯ ಇರುತ್ತೆ.